ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂಗ್ರೆಸ್ ಪಕ್ಷದಿಂದ ಜಮೀರ್ ಅಹಮದ್ ಖಾನ್ ಉಚ್ಚಾಟನೆ ಸಾಧ್ಯತೆ. ಆಡಿಯೋ ಬ್ಲಾಸ್ಟ್ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ಕೂಡ ಬಿಗ್ ನಿರ್ಧಾರ. FSLಗೆ ಆಡಿಯೋ ರವಾನೆ ಸಿದ್ದುನು ಕೊಟ್ಟರು. ಅತ್ಯಂತ ದೊಡ್ಡ ಶಾಕ್. ಇನ್ನದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಷ್ಟು ವೀಕ್ಷಕರೇ, ಮೇ 4ಕ್ಕೆ ಪಂಚ ರಾಜ್ಯದ ಚುನಾವಣೆಯ ಜೊತೆಗೆ ನಮ್ಮ ಕರ್ನಾಟಕದ 2 ವಿಧಾನಸಭೆಯ ಉಪಚುನಾವಣೆ ಕೂಡ ನಡೆದಿತ್ತು. ಆ ಉಪಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಜಯಬೇರಿಯನ್ನು ಸಾಧಿಸಿತು. ಒಂದು ವೇಳೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸಮರ್ಥ ಶಾಮನೂರ್ ಅವರು ಸೋತಿದ್ರೆ, ಅದೇ ಕ್ಷಣದಲ್ಲಿ ಜಮೀರ್ ಅಹಮದ್ ಖಾನ್ ಎನ್ನುವಂಥ ಒಬ್ಬ ಸಚಿವ ಅಥವಾ MLA ಅಥವಾ ಮುಸ್ಲಿಂ ಸಮುದಾಯದ ಮುಖಂಡ ಪಕ್ಷದಿಂದ ಉಚ್ಚಾಟನೆ ಆಗಬೇಕಿತ್ತು. ಆದರೆ ಸರಿಸುಮಾರು 5,000 ಮತಗಳ ಅಲ್ಪ ಅಂತರದಿಂದ ಗೆದ್ದ ಸಲುವಾಗಿ, ಜೊತೆಗೆ ಅದೇ ಸಮಯಕ್ಕೆ ಕೇರಳದಲ್ಲಿ ಕೂಡ ಕಾಂಗ್ರೆಸ್ ಜಯಬೇರಿಯನ್ನು ಸಾಧಿಸಿದಂಥ ಒಂದು ಹಿನ್ನೆಲೆಯಲ್ಲಿ ಹಾಗೋ ಹೀಗೋ ಮಾಡಿ ಜಮೀರ್ ಅಹಮದ್ ಖಾನ್ ಅವರು ಬಚಾವಾಗಿದ್ದರು. ಆದರೆ ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಹಂತಕ್ಕೆ ಬಂತು, ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಳ್ಕೊಂಡ್ರು. ಜೊತೆಗೆ 3ನೇ ತಾರೀಕು DK ಶಿವಕುಮಾರ್ ಅವರು ಪ್ರಮಾಣ ವಚನ ಅಂದರೆ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಹಂತಕ್ಕೆ ಬಂದರು. ಆಗ ಜಮೀರ್ ಅಹಮದ್ ಖಾನ್ ಕೂಡ ನನಗೂ ಕೂಡ DCM ಬೇಕು ಎನ್ನುವಂಥ ಒತ್ತಾಯ, ಒಂದು ಬೇಡಿಕೆ ಸಿದ್ದರಾಮಯ್ಯನವರ ಮುಖಾಂತರ ರಾಹುಲ್ ಗಾಂಧಿ ತಲುಪಿಸ್ಬಿಟ್ಟಿದ್ರು. ಇನ್ನೇನು ಜಮೀರ್ ಅಹಮದ್ ಖಾನ್ ಕೂಡ DCM ಆಗ್ಬೋದು, ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗ್ಬೋದು. ಏನೇ DK ಶಿವಕುಮಾರ್ ಅವರಿಗೆ ಮನಸ್ಸಿಲ್ಲ ಅಥವಾ ಅವರ ವಿರುದ್ಧ ಕಟ್ಕೊಂಡ್ರು ಕೂಡ ಸಿದ್ದರಾಮಯ್ಯನವರ ಮುಖಾಂತರ ತಾನು DCM ಆಗ್ತಾನೆ, ಇಲ್ಲ ಅಂದರೆ ವಸತಿ ಸಚಿವ ಸ್ಥಾನವಾದರೂ ಉಳಿಸ್ಕೊಳ್ತೇನೆ, ಯಾವುದೇ ಕಾರಣಕ್ಕೂ ನಾನು DK ಸಚಿವ ಸಂಪುಟದಿಂದ ಹೊರಗಿರಲ್ಲ, ನಾನು ಕೂಡ ಇರಬೇಕು, ಯೂಟಿಕ್ ಆದ್ರಕ್ಕಿಂತ ಮೊದಲು ನಾನು ಜನಪ್ರಿಯ ವ್ಯಕ್ತಿ ಎನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರಿಗೆ ಹೇಳಿ ಮನವನ್ನು ಒಲಿಸಿದ್ರು. ಆದರೆ ಇವತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ಹೋಗಿ ಒಂದು ಸಚಿವರ ಸಂಪುಟದ ಪಟ್ಟಿಯನ್ನು ಅಂತಿಮ ಮಾಡಲಿಕ್ಕೆ ಹೋಗುವಾಗ ಸಡನ್ ಆಗಿ ಒಂದು ಆಡಿಯೋ ಹರಿದಾಡುತ್ತೆ. ಅದೇನೆಂದರೆ, ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಸೋಲಿಸಲಿಕ್ಕೆ ಯಾವ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರು. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಈ KMDC ಅಂದರೆ ಕರ್ನಾಟಕ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂದರೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆಯಲ್ಲ, ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಒಂದು ಬೋರ್ಡ್ನ ಅಧ್ಯಕ್ಷರಾಗಿರುವಂಥ ಸಿರಾಜ್ ಅವರಿಗೆ ಕಾಲ್ ಮಾಡಿ ಹೇಗೆ ನಡೀತಾ ಇದೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ನೀವು ಯಾವೆಲ್ಲ ಷಡ್ಯಂತ್ರವನ್ನು ಮಾಡ್ಕೊಂಡ್ರಿ ಎನ್ನುವಂಥ ಒಂದು ಆಡಿಯೋ ಹರಿದಾಡುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ಜಮೀರ್ ಅಹಮದ್ ಖಾನ್ ಅವರೇ ಎನ್ನುವಂಥ ಒಂದು ಸ್ಪಷ್ಟತೆ ಸಿಗುತ್ತೆ. ಮತ್ತು ಅಲ್ಲಿ ಹೇಳಿದಂಥ ಮಾತಿರ್ಬೋದು, ಅದಕ್ಕೆ ಸಿಕ್ಕಂಥ ರಿಪ್ಲೈ ಇರ್ಬೋದು, ಎಲ್ಲೂ ಕೂಡ ಇದನ್ನು ಬೇಕಂತೆ ಪ್ಲ್ಯಾನ್ ಮಾಡಿ ಯಾರು AI ಮುಖಾಂತರ ಮಾಡಿಸಿದ್ದಾರೆ ಅನ್ನುವಂಥ ಸುಳ್ಳು ಸಿಗಲ್ಲ. ಅಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಅವರು ಆಡಿದ್ದಾರೆ ಅನ್ನೋ ಮಾತು ಇದೀಗ ವೈರಲ್ ಆಗ್ತಿದೆ. ಯಾವ ಸೋಷಿಯಲ್ ಮೀಡಿಯಾ ತೆಗೆದರೂ ಕೂಡ, ಯಾವ ದೊಡ್ಡ ಸ್ಯಾಟಲೈಟ್ ಮೀಡಿಯಾ ತೆಗೆದರೂ ಕೂಡ, ಅಥವಾ ಯಾವುದೇ ಒಂದು ಡಿಜಿಟಲ್ ಫಾರ್ಮೆಟಲ್ಲಿ ನೋಡಿದ್ರೂ ಕೂಡ ಷಡ್ಯಂತ್ರ. ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಸೋಲಿಸಲಿಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಯಾವ ರೀತಿಯಲ್ಲಿ ಷಡ್ಯಂತ್ರ ಮಾಡಿದರು ಮತ್ತು ಸೋಲನ್ನು ಸ್ವತಃ ಒಪ್ಕೊಳ್ಳಿಕ್ಕೆ ಮಲ್ಲಿಕಾರ್ಜುನ್ ಯಾವ ಥರ ರೆಡಿ ಇದ್ದರು ಎನ್ನುವಂಥ ಷಡ್ಯಂತ್ರದ ಮಾತು, ಫೋನ್ ಕಾನ್ವರ್ಸೇಷನ್ ಇದೀಗ ಲೀಕ್ ಆಗಿದೆ. ಆ ಲೀಕ್ ಮಾಡಿದ್ರೆ ಯಾರು? ಯಾಕಂದರೆ ಒಂದು ಕಡೆ ಜಮೀರ್ ಅಹಮದ್ ಖಾನ್, ಮತ್ತೊಂದು ಕಡೆ ಸಿರಾಜ್ ಅಂದರೆ KMDCಯ ಒಂದು ಬೋರ್ಡ್ನ ಅಧ್ಯಕ್ಷ. ಈ ಇಬ್ಬರಲ್ಲಿ ಲೀಕ್ ಮಾಡಿದವರು ಯಾರು? ಏನಾದರೂ DK ಶಿವಕುಮಾರ್ ಮತ್ತು ಸರ್ಕಾರದ ಅಥವಾ ಈ ಗುಪ್ತಚರ ಇಲಾಖೆಯಿಂದ ಏನಾದರೂ KMDCಯ ಕಾರ್ಪೊರೇಷನ್ ಅಧ್ಯಕ್ಷರಾಗಿರುವಂಥ ಸಿರಾಜ್ ಅವರ ಮುಖಾಂತರ ಲೀಕ್ ಮಾಡಿಸಿದ್ರೆ ಎಲ್ಲೂ ಕೂಡ ತಿಳಿದು ಬರಬೇಕು. ಆದರೆ ಒಂದಂತೂ ಸತ್ಯ, ಸ್ಪಷ್ಟವಾಗಿ ಸಿರಾಜ್ ಹತ್ರ ಹೇಳ್ತಾರೆ, ಹೇಗೆ ನೀವು ಪ್ಲ್ಯಾನ್ ಮಾಡ್ಕೊಂಡ್ರಿ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ರಿ, ಜೊತೆಗೆ ಎಲ್ಲವೂ ಕೂಡ ಹೇಳ್ದಂಗೆ ಆಗಬೇಕು. ಯಾರನ್ನೂ ಕೂಡ ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿಯೂ ಕೂಡ ನೀವು ಫೋರ್ಸ್ ಮಾಡಬಾರ್ದು. ಒಂದು ವೇಳೆ ಅವರು ಹೊರಗೆ ಬಂದು ಮತ ಹಾಕುವಂಗಿದ್ರೆ ಅವರು ರೂಢಿಯಂತೆ ಕಾಂಗ್ರೆಸ್ಗೆ ಮತ ಹಾಕ್ಬೋದು. ಬೆಟರ್ ಆಪ್ಷನ್ ಅಂದರೆ ಅವರನ್ನು ಮನೆಯಲ್ಲೇ ಇರುವಾಗ ನೋಡ್ಕೊಳ್ಳಿ. ಅಂದರೆ ಮತ ಹಾಕಲಿಕ್ಕೆ ಬರೆದಿದ್ರೆ ಬೆಸ್ಟು. ಒಂದು ವೇಳೆ ಅವರು ಮತ ಹಾಕ್ಲಿಕ್ಕೆ ಬಂದರೆ ಅವರನ್ನು ಕುಕ್ಕರ್ ಗುರುತಿಗೆ, ಅಂದರೆ SDPIನ ಒಂದು ಚಿಹ್ನೆ ಇದೆಯಲ್ಲ, ಕುಕ್ಕರ್ ಗುರುತಿದೆಯಲ್ಲ, ಆ ಕುಕ್ಕರ್ ಗುರುತಿಗೆ ಮತ ಹಾಕಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಕೊಡ್ತಾರೆ. ಜೊತೆಗೆ BJP ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಜೊತೆಗೆ ಸಾದಿಕ್ ಪೈಲ್ವಾನ್ ಕ್ಷೇತ್ರ ಹೇಗಿದೆ, ಅಲ್ಲೂ ಕೂಡ ಮೈನಸ್ ಆಗಬೇಕು ಓಟು, ಅಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಬೀಳುವಂಥ ಸಾಧ್ಯತೆ ಇದೆ. ಹಾಗೆ ಅದನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಸಾದಿಕ್ ಪೈಲ್ವಾನರ ಬೂತಲ್ಲೂ ಕೂಡ ನೀವು ಕಾಂಗ್ರೆಸ್ಸಿಗೆ ಮೈನಸ್ ಮಾಡಿಸ್ಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ SDPI ಮತ್ತು BJP ಪಕ್ಷಗಳು ಗೆಲ್ಲುವಂಥ ಹಂತದಲ್ಲಿದೆ. ಜೊತೆಗೆ ಅವರು ಕೂಡ ನನಗೆ ಸ್ವಲ್ಪ ಒಂದು ನೆಮ್ಮದಿಯ ಮಾತನಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರೆ, ಸಾದಿಕ್ ಪೈಲ್ವಾನ್ ಅವರ ತಮ್ಮನಿಗೆ ಎಷ್ಟು ಹಣ ಕೊಟ್ವಿ ಎಲ್ಲವೂ ಕೂಡ ಆಡಿಯೋದಲ್ಲಿ ಬಹಿರಂಗ ಆಗಿದೆ. ಹೀಗಾಗಿ ಈ ಆಡಿಯೋ ವೈರಲ್ ಆಗ್ತಾ ಇದ್ದಂಗೆ ಹೆದರುಕೊಂಡಂಥ, ಭಯಗೊಂಡಂಥ, ಇನ್ನೇನು ಹೈಕಮಾಂಡ್ ನನ್ನನ್ನು ಕಿತ್ತುಬಿಸಾಡ್ತೇನೆ ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಮನೆಗೆ ಬಂದು ಆದಂಥ ಎಲ್ಲ ಆಗು ಹೋಗುಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತದೆ. ಅದೇನೆಂದರೆ, ಈ ಆಡಿಯೋ ವೈರಲ್ ಆದ ಆಡಿಯೋದಲ್ಲಿ ನನ್ನ ಮಾತಿಲ್ಲ, ನಾನು ಹಾಗೆ ಮಾತಾಡಿಲ್ಲ, ನನ್ನ
ಒಂದು ಧ್ವನಿಯನ್ನು ಉಪಯೋಗಿಸಿಕೊಂಡು ಅದನ್ನು AI ಮುಖಾಂತರ ಅಥವಾ ಫೇಕ್ ಆಡಿಯೋ ಕ್ರಿಯೇಟ್ ಮಾಡಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಗೊಂದಲ ಎಬ್ಬಿಸಿ ನನಗೆ ಒಂದು ಹಿನ್ನಡೆ ಮಾಡ್ತಿದ್ದಾರೆ. ಹೀಗಾಗಿ ಆ ಆಡಿಯೋದು ಅಲ್ಲಿ ಮಾತಾಡಿದ್ದಾರೆ ಅನ್ನುವಂಥ ವ್ಯಕ್ತಿ ನಾನಲ್ಲ, ನನ್ನ ಆಡಿಯೋದ ಒಂದು ಫಾರ್ಮೇಟನ್ನು ಬಳಸಿಕೊಂಡು ಫೇಕ್ ಆಡಿಯೋನ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಸಮಜಾಯಿಸಿನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮೀಟ್ ಆಗಿದ್ದಾರೆ, ಜೊತೆಗೆ ಹೋಗುವ ಹಂತದಲ್ಲಿ DK ಶಿವಕುಮಾರ್ ಅವರನ್ನು ಕೂಡ ಮೀಟ್ ಆಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅದರ ಅರ್ಥ ಆಗಿದೆ. ಎಸ್ ಅಫ್ಕೋರ್ಸ್ ಇವರೆಲ್ಲ ಮಾಡಿದ್ರು. ಜಬ್ಬರ್ ಕೂಡ ಪಕ್ಷದಿಂದ ಉಚ್ಚಾಟನೆಯಾದರು, ನಜೀರ್ ಅಹಮದ್ ಕೂಡ ಪಕ್ಷದಿಂದ ಉಚ್ಚಾಟನೆಯಾದರು, ಜೊತೆಗೆ ಜಮೀರ್ ಅಹಮದ್ ಕೂಡ ಉಚ್ಚಾಟನೆ ಹಂತಕ್ಕೆ ಹೋಗಿದ್ರು. ಆದರೆ ಹೀಗೋ ಹಾಗೋ ಮಾಡಿ ಸಮರ್ಥ ಅವರು ಗೆದ್ದರು. ಜೊತೆಗೆ ಕೇರಳದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಮುಸ್ಲಿಂ ಸಮುದಾಯ ಇದ್ದರಿಂದ ಜಮೀರ್ ಅಹಮದ್ ಖಾನ್ ಕೂಡ ಅಲ್ಲಿ ಹೋರಾಡಿದ್ರು. ಹೀಗಾಗಿ ಒಂದು ಹಂತಕ್ಕೆ ಕೇರಳದಲ್ಲಿ ಗೆದ್ದ ನಂತರ ಜಮೀರ್ ಅಹಮದ್ ಖಾನ್ ಅವರು ಹೇಗೋ ಹಾಗೆ ಬಚಾವಾಗಿದ್ದರು. ಆದರೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಿಪೋರ್ಟ್ ಹೋಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಕಂಪ್ಲೇಂಟ್ ಹೋಗಿದೆ. ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಕುಶಾಲ್ ಗೌಡ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದು ಹೀಗೀಗೆ ಹರಿದಾಡ್ತಿದೆ. ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಹರಿದಾಡ್ತಿದೆ ಮತ್ತು ದಾವಣಗೆರೆ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಕಾಂಗ್ರೆಸ್ನ ಸೋಲಿಸಬೇಕು ಮತ್ತು ಮುಸ್ಲಿಂ ಸಮುದಾಯಕ್ಕೆ ನೀವು ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ರೊಚ್ಚಿಗಿದ್ದಂಥ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಜಬ್ಬರ್ ಆಗಿರ್ಬೋದು, ನಜೀರ್ ಅಹಮದ್ ಆಗಿರ್ಬೋದು, ಈಗಾಗಲೇ ಇಬ್ಬರನ್ನು ಉಚ್ಚಾಟನೆ ಮಾಡಲಾಗಿದೆ. ಜೊತೆಗೆ ಮೂರನೇ ಅವರು ಅಂದರೆ ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿದ್ದಾರೆ ಎನ್ನಲಾದಂಥ ಆಡಿಯೋ ಬರಲಾಗ್ತಿದೆ. ನೀವು ಇದರ ಸತ್ಯಾಸತ್ಯತೆಯನ್ನು ತಿಳಿಸಬೇಕು ಮತ್ತು ಇದರ ಬಗ್ಗೆ ಒಂದು ತನಿಖೆಯನ್ನು ಮಾಡಬೇಕು. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಅವರೇ ಹಾಗೆ ಮಾಡಿದರೆ, ಹಾಗೆ ಮಾತಾಡಿ ಪಕ್ಷ ಸೋಲಿಸುವಂಥ ಹಂತಕ್ಕೆ ಹೋಗಿದರೆ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು, ಅಂದರೆ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಒಂದು ಪತ್ರವನ್ನು ಬೆಂಗಳೂರು ಪಶ್ಚಿಮ ಘಟಕದ ಅಧ್ಯಕ್ಷರಾಗಿರುವಂಥ ಕುಶಾಲ್ ಹೂರ್ವೇಗೌಡ ಅವರು ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೆ ಬಂದಿದೆ. ಇವತ್ತು ಚರ್ಚೆ ಆಗ್ಬೋದು. ಜೊತೆಗೆ ರಾಹುಲ್ ಗಾಂಧಿ ಕೂಡ ಈ ವಿಷಯ ಮುಟ್ಟಿದೆ. ಆ ಆಡಿಯೋ ಹೇಗೆ ರಿಲೀಸ್ ಆಗಿದೆ ಅಂದರೆ ಕರ್ನಾಟಕದ ಜನರಿಗೂ ಗೊತ್ತಾಗಬೇಕು. ಜೊತೆಗೆ ಅಲ್ಲಿ ಇಂಗ್ಲೀಷ್ ಸಬ್ಟೈಟಲ್ ಕೂಡ ಕೊಟ್ಟಿದ್ದಾರೆ. ಅದು ಕಾನ್ವರ್ಸೇಷನ್ನ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಹೈಕಮಾಂಡ್ನ ನಾಯಕರು ಕೂಡ ಗೊತ್ತಾಗಬೇಕು. ನಾವು ಹೇಳೋದು ಬೇರೆ, ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೋದು ಹೇಳೋದು ಬೇರೆ. ಆದರೆ ಅವರ ಒಂದು ಆಡಿಯೋನೇ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಬಿಟ್ರೆ, ಸಬ್ಟೈಟಲ್ ಹಾಕಿಬಿಟ್ರೆ ಅವರಿಗೂ ಕೂಡ ಸಲೀಸಾಗಿ ಅರ್ಥ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇದೀಗ ಆ ಆಡಿಯೋ ಕ್ಲಿಪ್ಪು ಸಂಪೂರ್ಣವಾಗಿ ರೆಡಿಯಾಗಿ ರಿಲೀಸ್ ಆಗಿದೆ. ರಿಲೀಸ್ ಯಾರೇ ಮಾಡಲಿ ಅಥವಾ ಏನೇ ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಮುಜುಗರದ ಸಂಗತಿ. ಯಾಕಂದರೆ ಪಕ್ಷ ಒಂದು ಸಲ ನೀವು ಟಿಕೆಟ್ ಕೊಟ್ಟಿಲ್ಲ ಅಂದರೆ ಹೋರಾಟಕ್ಕೆ ನಾನಾ ರೀತಿ ಇದೆ. ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನೀವು ಪ್ರತಿಭಟನೆ ಮಾಡಬಹುದಿತ್ತು, ಕಾಂಗ್ರೆಸ್ ಕಚೇರಿ ಮುಂದೆ ಧರಣಿ ಮಾಡಬಹುದಿತ್ತು, ಎಲ್ಲವೂ ಕೂಡ ಇತ್ತು. ಆದರೆ ಅದನ್ನು ಬಿಟ್ಟು ಗೆಲ್ಲುವಂಥ ಅಭ್ಯರ್ಥಿಯನ್ನು ಸೋಲಿಸುವ ಹಂತಕ್ಕೆ ಹೋಗಿ 25-30 ಸಾವಿರ ಅಂತರದಿಂದ ಗೆಲ್ಲುವಂಥ ವ್ಯಕ್ತಿಯನ್ನು 5,000 ಅಂತರದಿಂದ ಗೆಲ್ಲುವಂತೆ ಮಾಡಿದ ಒಂದು ಕುಕೃತಿ ಇದೆಯಲ್ಲ, ಅದು ಈಗ ಉಚ್ಚಾಟನೆ ಹಂತಕ್ಕೂ ಬಂದು ಹೋಗಿದೆ. ಆಡಿಯೋ ಬ್ಲಾಸ್ಟ್ ಬೆನ್ನಲ್ಲಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಯಾಕಂದರೆ ಇಂಥ ಒಂದು ಘಟನೆ ಈಗಾಗಿದೆ, ಮತ್ತೆ ಮರಿಕೊಳಿಸಬಹುದು. ಅವರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಅಂದರೆ ಮತ್ತೆ ಮರಿಕೊಳಿಸಬಹುದು ಅನ್ನೋ ದೃಷ್ಟಿಯಲ್ಲಿ ಇದೀಗ ಹೈಕಮಾಂಡ್ ಕೂಡ ಒಂದು ಕಣ್ಣನ್ನು ಇಟ್ಟಿದೆ ಮತ್ತು ಆ ಆಡಿಯೋನ ಪ್ರೈವೇಟ್ ಸಂಸ್ಥೆಯ FSL ಸಂಸ್ಥೆಗೆ ಕಳಿಸ್ತಿದೆ. ಆದರೆ ಫಾರೆನ್ಸಿಕ್ ಲ್ಯಾಬ್ ಅಂತ ಅದು ಕೆಲವೊಂದು ಲ್ಯಾಬ್ಗಳಿಗೆ ಕಳಿಸ್ಕೊಂಡು ಮತ್ತು ಅವರ ಒಂದು ಧ್ವನಿ ಪರೀಕ್ಷೆ ಮಾಡಿ ಏನಾದರೂ ಮ್ಯಾಚ್ ಆಗೋಂಗಿದ್ರೆ ಸಡನ್ನಾಗಿ ಉಚ್ಚಾಟನೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡಿದೆ. ಯಾವ ನಾಯಕನಾಗಿರ್ಬೋದು, ಯಾವುದೇ ಸಮುದಾಯ ನಾಯಕನಾಗಿರ್ಬೋದು, ಆದರೆ ಪಕ್ಷದ್ರೋಹ ಕೆಲಸ ಅಂದ್ಕೊಳ್ಳಿ ಅದು ಕಟ್ಟುನಿಟ್ಟಿನ ಕ್ರಮ ಆಗಬೇಕಾಗುತ್ತೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಏನೇ ಸಮಜಾಯಿಸಿ ಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಒಂದೇ ಒಂದು ಮಾತಾಡಿದರೆ, ನೀನು ತಪ್ಪು ಮಾಡಿದ್ರೆ ಅದಕ್ಕೆ ನೀನು ಒಂದು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹೀಗಾಗಿ ನಾನು ಹೇಳ್ಬೋದು ಅಂದರೆ ಸಚಿವ ಸ್ಥಾನದ ಲಾಬಿ ಮಾಡ್ಬೋದು ಅಥವಾ ಬೇರೆ ಹುದ್ದೆ ಲಾಬಿ ಮಾಡ್ಬೋದು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಮಾಡಿದ್ರೆ ಅದಕ್ಕೆ ನಾನು ಕೂಡ ಅದನ್ನು ಸಬು ಕೊಡಲಿಕ್ಕಾಗಲ್ಲ, ನಾನು ಕೂಡ ಉತ್ತರ ಕೊಡಲಿಕ್ಕಾಗಲ್ಲ, ನಾನು ಕೂಡ ಅದನ್ನು ಸಮಜಾಯಿಸಿ ಮಾಡಲಿಕ್ಕಾಗಲ್ಲ ಅಥವಾ ಅದನ್ನು ಡಿಪೆಂಡ್ ಮಾಡಲಿಕ್ಕಾಗಲ್ಲ ಅನ್ನುವಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ಹೇಳಿ ವಾಪಸ್ ಕಳಿಸಿದ್ದಾರೆ. ಜೊತೆಗೆ DK ಮತ್ತು ಸಿದ್ದರಾಮಯ್ಯ ಇದೀಗ ಅಂತಿಮ ಹಂತದ ಈ ಕ್ಯಾಬಿನೆಟ್ ರಚನೆಯ ಕಸರತ್ತಿಗಾಗಿ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಎಲ್ಲವೂ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಜೊತೆಗೆ ನಾಡಿದ್ದು ಒಂದು ಸಣ್ಣ ಸಮಾರಂಭದಲ್ಲಿ, ಸರಳ ಸಮಾರಂಭದಲ್ಲಿ ಲೋಕಭವನದಲ್ಲಿ 4 ಗಂಟೆ 5 ನಿಮಿಷಕ್ಕೆ ಸ್ವೆರಿಂಗ್ ಸೆರೆಮನಿ ಆಗುತ್ತೆ. ಅದರ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಅದಾದ ನಂತರ ಹಳೆಯ JDS ಆಫೀಸ್ ಇದೆಯಲ್ಲ, ಆನಂದರಾವ್ ಸರ್ಕಲ್ನ ಒಂದು ದೊಡ್ಡ ಮೈದಾನದಲ್ಲಿ, ಕಾಂಗ್ರೆಸ್ನ ಒಂದು ಮೈದಾನದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಜೊತೆಗೆ ಸಿದ್ದರಾಮಯ್ಯ ಮತ್ತು ಹೊಸ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಒಂದು ನೋಟಿಸ್ ಕೂಡ ಇದೀಗ ಕಾರ್ಯದರ್ಶಿ, ಕರ್ನಾಟಕ ಪ್ರಾದೇಶಿಕ ಪಕ್ಷದ ಕಾರ್ಯದರ್ಶಿಯವರು ಚಂದ್ರಶೇಖರ್ ಅವರು ಕೂಡ ಇದೀಗ ಆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹೀಗಾಗಿ ಏನೇ ಆಗಲಿ ಒಂದು ಹಂತಕ್ಕೆ DK ಶಿವಕುಮಾರ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ನನ್ನ ಎದುರಾಳಿ ಅಥವಾ ವಿರೋಧಿಯಾಗಿರುವಂಥ ಜಮೀರ್ ಅಹಮದ್ ಖಾನ್ ಸಚಿವ ಸಂಪುಟವನ್ನು ಸೇರೋದು ಹಾಳಾಗಲಿ, ಅವರೇ ಪಕ್ಷದಲ್ಲಿ ಉಳ್ಕೊಂಡ್ರೆ ಸಾಕಾಗಿದೆ ಅನ್ನುವಂಥ ಹಂತಕ್ಕೆ ಇದೀಗ ಸ್ವತಃ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರೆ. ಆ ಒಂದು ಹಂತಕ್ಕೆ ಇದೀಗ DK ಶಿವಕುಮಾರ್ ಅವರಿಗೆ ಒಂದು ಹಂತದ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.